ಹಲೋ ಸ್ನೇಹಿತರೆ, ನಾನು ನಿಮಗೆ ಈ ವಿಡಿಯೋದಲ್ಲಿ ನಾವು ಬಳಸಿದ ನೀರನ್ನು ಯಾವ ರೀತಿಯಲ್ಲಿ ಪ್ಯೂರಿಫೈ ಮಾಡೋದು, ಮರುಬಳಕೆಯನ್ನು ಯಾವ ರೀತಿಯಲ್ಲಿ ಮಾಡೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಯಾಕಂದರೆ ನೀರು ತುಂಬ ಇಂಪಾರ್ಟೆಂಟ್ ವಸ್ತು. ನಾವು ನೀರನ್ನು ಎಲ್ಲ ಮನೆಗಳಲ್ಲಿ ಬಳಸ್ತೀವಿ, ಫ್ಯಾಕ್ಟ್ರಿಗಳಲ್ಲಿ ಬಳಸ್ತೀವಿ. ನಾವು ಬಳಸಿದ ಆಗ್ಬಿಟ್ಮೇಲೆ ಆ ನೀರನ್ನ ನಾವು ಎಲ್ಲಿ ಬಿಡ್ತೀವಿ, ಡ್ರೈನೇಜ್ಗಳಿಗೆ ಬಿಟ್ಬಿಡ್ತೀವಿ. ಆ ಡ್ರೈನೇಜ್ಗೆ ಬಿಟ್ಟಾಗ ಏನಾಗುತ್ತೆ, ಅನ್ನೆಸೆಸರಿ ವಾಟರ್ ಪೊಲ್ಯೂಷನ್ ಆಗುತ್ತೆ. ನಾನಾ ರೀತಿಯ ತೊಂದರೆಗಳಾಗುತ್ತೆ. ನಾವು ವಾಟರ್ನ ಅದೇ ರೀತಿಯಲ್ಲಿ ಬಿಟ್ಬಿಟ್ಟಾಗ ನಾವು ಏನು ಮಾಡಬೇಕಂದ್ರೆ, ಆ ವಾಟರ್ನ ನಾವು ಬಳಸಿದ ನೀರನ್ನು ನಾವು ಮತ್ತೆ ಪ್ಯೂರಿಫೈ ಮಾಡಿದ್ರೆ ಮರುಬಳಕೆಗೆ ಯೋಗ್ಯವಾಗಿರುತ್ತೆ ಆ ನೀರು. ಆ ವಾಟರ್ನ ನಾವು ಯಾವ ರೀತಿಯಲ್ಲಿ ಮರುಬಳಕೆ ಮಾಡೋದು, ಯಾವ ರೀತಿಯಲ್ಲಿ ಪ್ಯೂರಿಫೈ ಮಾಡೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ನಿಮಗೆ ಸಿಂಪಲ್ ಕಾನ್ಸೆಪ್ಟ್ ಅಲ್ಲಿ ನಿಮಗೆ ತಿಳಿಸ್ಕೊಡೋದಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ಇಲ್ಲಿ ಏನ್ ಮಾಡ್ತಾ ಇದೀವಿ ಅಂದ್ರೆ, ಎಲ್ಲಾ ಮನೆಗಳಲ್ಲಿ ನೀರನ್ನ ಬಳಸಿದ ಬಿಟ್ಮೇಲೆ ಆ ನೀರು ಒಂದು ಕಡೆ ಡ್ರೈನೇಜ್ಗೆ ಹೋಗುತ್ತೆ. ಅದೇ ರೀತಿಯಲ್ಲಿ ಫ್ಯಾಕ್ಟರಿಗಳಲ್ಲಿ ಬಳಸಿದ ಮೇಲೆ ಆ ನೀರು ಡ್ರೈನೇಜ್ಗೆ ಹೋಗುತ್ತೆ. ಆ ಡ್ರೈನೇಜ್ ಅಲ್ಲಿ ನಾವು ನೀರನ್ನ ಕಲೆಕ್ಟ್ ಮಾಡ್ತೀವಿ. ಆ ಡ್ರೈನೇಜ್ ಆಗಿರೋ ಕನೆಕ್ಟ್ ಮಾಡಿರೋ ನೀರನ್ನ ಏನ್ ಮಾಡ್ತೀವಿ ನಾವು, ಈ ಪ್ಯೂರಿಫಿಕೇಶನ್ ಯೂನಿಟ್‌ಗೆ ಕಳಿಸ್ತೀವಿ. ಇಲ್ಲಿ ನಾವು 4 ಸ್ಟೇಜ್ ಪ್ಯೂರಿಫಿಕೇಶನ್ ಯೂನಿಟ್‌ನ ನಾವು ಇಲ್ಲಿ ಸೆಟಪ್ ಮಾಡಿದ್ದೀವಿ. ಮೊದಲನೇದಾಗಿ ಅಂದ್ರೆ ಇಲ್ಲಿ ದೊಡ್ಡ ಕಲ್ಲುಗಳನ್ನ ಬಳಸಿ ಇಲ್ಲಿ ಪ್ಯೂರಿಫೈ ಮಾಡ್ತಾ ಇದ್ದೀವಿ. ಇಲ್ಲಿ ದೊಡ್ಡ ದೊಡ್ಡ ಎಲೆಗಳಿರ್ಬೋದು, ದೊಡ್ಡ ದೊಡ್ಡ ಕಡ್ಡಿ, ಕಸ ಎಲ್ಲಾನು ಇಲ್ಲಿ ಪ್ಯೂರಿಫೈ ಆಗುತ್ತೆ. ಮತ್ತೆ ನೆಕ್ಸ್ಟ್ ಸ್ಟೇಜಲ್ಲಿ ಏನಾಗುತ್ತೆ ಅಂದ್ರೆ, ಸ್ಮಾಲ್ ಗ್ರಾವೆಲ್‌ನ ಸಣ್ಣ ಕಲ್ಲುಗಳನ್ನ ಬಳಸಿ ಇಲ್ಲಿ ನೆಕ್ಸ್ಟ್ ಲೆವೆಲಲ್ಲಿ ಪ್ಯೂರಿಫೈ ಮಾಡ್ತಾ ಇದ್ದೀವಿ. ಮತ್ತೆ ಮರಳನ್ನ ಯೂಸ್ ಮಾಡಿ 3ನೇ ಸ್ಟೇಜಲ್ಲಿ ಇಲ್ಲಿ ಮತ್ತಷ್ಟು ಫಿಲ್ಟರ್ ಮಾಡ್ತೀವಿ. ಯಾವುದೇ ಕಸ ಕಡ್ಡಿಗಳು, ಸಣ್ಣ ಸಣ್ಣ ಐಟಮ್‌ಗಳು ಇಲ್ಲಿ ಫಿಲ್ಟರ್ ಆಗ್ಬಿಡುತ್ತೆ. ಮತ್ತೆ 4ನೇ ಸ್ಟೇಜಲ್ಲಿ ಏನು ಮಾಡ್ತಿದ್ವಿ ಅಂದ್ರೆ, ಹತ್ತಿ ಇಲ್ಲಾಂದ್ರೆ ಟಿಶ್ಯೂ ಪೇಪರ್‌ನ ಬಳಸಿ 4ನೇ ಲೆವೆಲಲ್ಲಿ ಪ್ಯೂರಿಫೈ ಮಾಡ್ತೀವಿ ವಾಟರ್‌ನ. ಈ ಪ್ಯೂರಿಫೈ ಆಗಿರೋ ವಾಟರ್ ಈ ಫೈನಲ್ ಸ್ಟೇಜಲ್ಲಿ ಇಲ್ಲಿ ಸ್ಟೋರ್ ಆಗುತ್ತೆ. ಮತ್ತೆ ಇದು ತುಂಬ ಹೋಗಿದ ತಕ್ಷಣ ಇಲ್ಲಿ ದೊಡ್ಡ ಟ್ಯಾಂಕಲ್ಲಿ ಸ್ಟೋರ್ ಆಗುತ್ತೆ. ನಾವು ಇಲ್ಲಿ ರೀಪರ್ಪಸ್ ಮಾಡಿರೋ ವಾಟರ್, ಪ್ಯೂರಿಫೈ ಆಗಿರುವ ವಾಟರ್‌ನ ನಾವು ಇಲ್ಲಿ ಎಲ್ಲಿ ಬಳಕೆ ಮಾಡಬಹುದು ಅಂದ್ರೆ, ಈ ಗಾರ್ಡನ್‌ಗಳಿರುತ್ತಲ್ಲ, ಮನೆಗಳ ಮುಂದೆ ಗಾರ್ಡನ್ ಇರುತ್ತೆ, ಫ್ಯಾಕ್ಟರಿಗಳ ಮುಂದೆ ಗಾರ್ಡನ್ ಇರುತ್ತಲ್ಲ, ಆ ಗಿಡಗಳಿಗೆಲ್ಲ ನಾವು ಬಳಸಬಹುದು. ಪ್ಲಸ್ ನಮ್ಮ ವೆಹಿಕಲ್‌ನ ತೊಳೆಯೋಕಿರ್ಬೋದು, ಫ್ಯಾಕ್ಟರಿಗಳಲ್ಲಿ ಕೆಲವು ವಿಷಯಗಳಲ್ಲಿ ಈ ನೀರನ್ನು ಕೂಡ ನಾವು ಬಳಸಬಹುದು. ನಾವು ಈ ಎಲ್ಲಾ ಕಾರಣಗಳಿಂದ ನಾವು ಈ ನೀರನ್ನ ನಾವು ಮತ್ತೆ ಮರುಬಳಕೆ ಮಾಡಬಹುದು. ಈಗ ನಿಮಗೆ ತೋರಿಸ್ಕೊಡ್ತಾ ಇದ್ದೀವಿ ಯಾವ ರೀತಿಯಲ್ಲಿ ನಾವು ಈ ವಾಟರ್‌ನ ಪ್ಯೂರಿಫಿಕೇಶನ್ ಮಾಡುತ್ತೆ ಅನ್ನೋದನ್ನ ಈಗ ನಿಮಗೆ ಡೆಮಾನ್ಸ್ಟ್ರೇಟ್ ಮಾಡ್ತೀವಿ. ಈಗ ನಾವು ಡೆಮಾನ್ಸ್ಟ್ರೇಟ್ ಮಾಡಕ್ ಹೋಗ್ತಾ ಇದೀವಿ. ಈಗ ಮೋಟರ್ ಆನ್ ಮಾಡ್ತೀವಿ. ಇಲ್ಲಿ ಮೋಟರ್ ಆನ್ ಮಾಡಿದಾಗ ಏನಾಗುತ್ತೆ, ನೀರು ಇಲ್ಲಿಗೆ ಬರುತ್ತೆ. ನೀರು ಇಲ್ಲಿ ಬಂದಾಗ ಏನಾಗುತ್ತೆ ಅಂದ್ರೆ, ಇಲ್ಲಿ 1 ಸ್ಟೇಜಿಂದ 2ನೇ ಸ್ಟೇಜ್‌ಗೆ, 2ನೇ ಸ್ಟೇಜಿಂದ 3ನೇ ಸ್ಟೇಜ್‌ಗೆ, 3ನೇ ಸ್ಟೇಜಿಂದ 4ನೇ ಸ್ಟೇಜ್‌ಗೆ ಒಂದೊಂದು ಲೆವೆಲ್‌ನೇ ಫಿಲ್ಟರ್ ಹಾಕೊಂಡು ಬರುತ್ತೆ. ಆ ಫಿಲ್ಟರ್ ಹಾಕೊಂಡು ಬಂದಿರೋ ಫೈನಲ್ ಸ್ಟೇಜಲ್ಲಿ ನಿಮ್ಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು, ಕಂಪ್ಲೀಟ್ ಆಗಿ ವಾಟರ್ ಪ್ಯೂರಿಫೈ ಆಗಿದೆ. ಈ ವಾಟರ್ ಪ್ಯೂರಿಫೈ ಆಗಿರೋದು ನಮ್ಗೆ ಇಲ್ಲಿ ಬಂದು ಸ್ಟೋರ್ ಆಗುತ್ತೆ. ನಾವು ಈ ವಾಟರ್‌ನ ನಾವು ಮತ್ತೆ ಮನೆಗಳಿಗೆ ಕಳಿಸಬಹುದು. ಅಲ್ಲಿ ಗಾರ್ಡನ್‌ಗಳಿಗೆ ಬಳಸ್ಕೋಬಹುದು, ಕಾರ್‌ನ ತೊಳೆಯೋದಕ್ಕೆ ಬಳಸ್ಕೋಬಹುದು. ಅದೇ ರೀತಿಯಲ್ಲಿ ಗಾರ್ಡನ್‌ಗಳಲ್ಲಿ, ಅಗ್ರಿಕಲ್ಚರಲ್ ಫೀಲ್ಡ್‌ಗಳಿಗೆ ನಾನ್ ಪೋರ್ಟಬಲ್ ವಾಟರ್‌ನ ನಾವು ಬಳಸ್ಕೋಬಹುದು. ಎಲ್ಲ ನಾನ್ ಪೋರ್ಟಬಲ್ ಪರ್ಪಸ್‌ಗೆ ನಾವು ಇಲ್ಲಿ ರೀಸೈಕಲ್ ಮಾಡಿರುವ ನೀರನ್ನ ಖಂಡಿತವಾಗಿ ನಾವು ಬಳಸ್ಕೋಬಹುದು ಅಂತ ಹೇಳುವ ಮೂಲಕ ಈ ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿರುವ ಎಲ್ಲ ಮಾಹಿತಿಗಳು ನಿಮ್ಗೆ ಇಷ್ಟವಾಗಿದ್ರೆ ಖಂಡಿತವಾಗಿ ಲೈಕ್ ಮಾಡಿ, ಮತ್ತೆ ನಿಮ್ಮ ಫ್ರೆಂಡ್ಸ್‌ಗೆ ಕೂಡ ಶೇರ್ ಮಾಡಿ ಅಂತ ಹೇಳುವ ಮೂಲಕ ಈ ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.